ಅನೇಕ ಜನ ನಮ್ಮ ಭಾರತೀಯರು ಗಲ್ಫ್ ಕಂಟ್ರಿಯಲ್ಲಿ ಹೋಗಿ ಜೀವನ ಮಾಡ್ತಾರೆ. ಅಲ್ಲಿ ಯಾವ ತೊಂದರೆ ಇಲ್ಲ, ಸೌಹಾರ್ದತೆಯಿಂದ ಬದುಕ್ತಾರೆ. ನಾವು ಯಾವುದೋ ಒಂದು ದೇಶವನ್ನು ಉದಾಹರಣೆ ಹೇಳ್ತೀವಿ, ಅದು ಆ ದೇಶವನ್ನು ಉದಾಹರಣೆ ಅಲ್ಲ. ಇವತ್ತು ಮಲೇಷ್ಯಾ ಇರ್ಬೋದು, ಇಂಡೋನೇಷ್ಯಾ, ಅದು ಮುಸ್ಲಿಂ ದೇಶ ಆಗಿದ್ರೂ ಕೂಡ ಇವತ್ತು ಅಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಹಿಂದೂಗಳು ಇಲ್ಲದೇ ಇರ್ಬೋದು, ಆದರೆ ಅನೇಕ ದೇವಸ್ಥಾನಗಳು ಅಲ್ಲಿ ಪೂಜೆ ಮಾಡ್ತಕ್ಕಂಥ ಅವಕಾಶಗಳು ಖಂಡಿತ ಇದೆ. ಆದ್ದರಿಂದಾಗಿ ನಾವು ಉದಾಹರಣೆ ಮಾತಾಡುವಾಗ ಇಂಡೋನೇಷ್ಯಾ, ಮಲೇಷ್ಯಾ ದೇಶವನ್ನು ಕೂಡ ಉದಾಹರಣೆಗೆ ತೆಗೆದುಕೊಳ್ತಕ್ಕಂಥದ್ದು ಅವು ಅಗತ್ಯ ಇದೆ, ಔಚಿತ್ಯವೂ ಕೂಡ ಇದೆ ಅಂತ ಹೇಳ್ತಕ್ಕಂಥ ನಾವು ಹೇಳಲಿಕ್ಕೆ ಬಯಸ್ತೇನೆ. ನಾವು ಎಲ್ಲರೂ ಕೂಡ ಪರಸ್ಪರ ಅನ್ಯೋನ್ಯದಿಂದ ಬದುಕ್ತಕ್ಕಂಥದ್ದು. ನಾವು ಅರ್ಜಿ ಹಾಕಿ ಹುಟ್ಟಲಿಕ್ಕೆ ಖಂಡಿತ ಸಾಧ್ಯವಿಲ್ಲ. ಯಾವ ಜಾತಿಯಲ್ಲಿ ಹುಟ್ಟಿದ್ದೀವಿ, ಆ ಧರ್ಮದಲ್ಲಿ ಹುಟ್ಟಿದ್ದೀವಿ, ಅದನ್ನು ಅನುಸರಿಸ್ಕೊಡ್ತಕ್ಕಂಥದ್ದು ನಮ್ಮ ಮುಖ್ಯವಾದ ಗುರಿ ಅಂತ ಹೇಳ್ತಕ್ಕಂಥ ನಾವು ಅರ್ಥ ಮಾಡಿಕೊಂಡು ಎಲ್ಲರೂ ಕೂಡ ನಾವು ಒಂದು ಪ್ರೀತಿಯಿಂದ ಬದುಕ್ತಕ್ಕಂಥ ಸಮಾಜವನ್ನು ಕಟ್ಟುವ, ಯಾರು ಕೂಡ ಮನಸ್ಪರ ಜಗಳ ಮಾಡಿಕೊಂಡು ಬದುಕುವಂಥ ಒಂದು ಕಾಲ ಪರಿಸ್ಥಿತಿ ಬರಬಾರ್ದು ಅಂತ ಹೇಳುವಂಥ ಮಾತನ್ನು ಇವತ್ತು ನಾವು ಬಹುಶಃ ಭಾರತ ಒಂದು ಒಳ್ಳೆಯ ಸಂಪ್ರದಾಯನ ಹಾಕ್ಕೊಂಡಿರ್ತಕ್ಕಂಥ ದೇಶವಾಗಿದ್ದರೂ ಕೂಡ ಇತ್ತೀಚಿನ ದಿವಸಗಳಲ್ಲಿ ಮನುಷ್ಯ ಅಪನಂಬಿಕೆ ಜಾಸ್ತಿ ಆಗಿ ಒಂದು ಧರ್ಮದಲ್ಲಿ ಯಾವ ಧರ್ಮದಲ್ಲಿ ಕೂಡ ಅನ್ಯಾಯ ಮಾಡಂತ ಬರ್ದಿಲ್ಲಂತೆ. ಯಾವ ಧರ್ಮದಲ್ಲಿ ಅನ್ಯಾಯ ಮಾಡಿದಂತೆ ಬರ್ದಿದೆ, ಯಾವ ಧರ್ಮದಲ್ಲಿ ಬರ್ದಿಲ್ಲ. ಹಿಂದೂ ಧರ್ಮ ಆಗಲಿ, ಕ್ರಿಶ್ಚಿಯನ್ ಧರ್ಮ ಆಗಲಿ, ಮುಸ್ಲಿಂ ಧರ್ಮ ಆಗಲಿ, ಎಲ್ಲದರಲ್ಲಿ ಬರೆದಿಡೋದು ಒಂದೇ. ನಾನು ಓದಿರುವ ಪ್ರಕಾರ, ನನಗೆ ಗೊತ್ತಿರುವ ಪ್ರಕಾರ ಅನ್ಯಾಯ ಮಾಡಿ ಅಂತ ಇಲ್ಲಿ ಬರ್ದಿಲ್ಲ. ನಾವು ಮನುಷ್ಯರು, ನಾವು ಅದನ್ನು ಇದನ್ನು ಮನುಷ್ಯರ ಕಿವಿಗೆ ಈ ರಾಜಕೀಯಕ್ಕೋಸ್ಕರ ಬೇರೆ ಬೇರೆ ವಿಚಾರವನ್ನು ತಲೆಗೆ ಹಾಕುವಂಥ ಕೆಲಸವನ್ನು ಮಾಡ್ತೇವೆ. ಅದಕ್ಕೆ ಏನಾಗ್ತದೆ, ಕೆಲವು ಯುವಕರಿದ್ದಾರೆ, ಅವರು ಮುಂದೆ ಹಿಂದೆ ಆಲೋಚನೆ ಮಾಡೋದಿಲ್ಲ. ಅದಕ್ಕೆ ಒಂದು ಅಲ್ಲಿಂದೊಂದು ಬಾಲ ಕೊಡ್ತಾರೆ, ಇಲ್ಲಿಂದೊಂದು ಬಾಲ ಕೊಡ್ತಾರೆ, ಮತ್ತು ಯಾರ ಜೀವನ ಎಲ್ಲೆಲ್ಲಿ ಹೋಗ್ತದೆ. ನಾನು ಒಂದೇ ಹೇಳೋದು, ಈ ದೇಶದಿಂದ ಯಾರನ್ನು ಹೊರಗೆ ಕಳಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನಾವೆಲ್ಲ ಅಣ್ಣ ತಮ್ಮಂದಿರಂತೆ ಈ ದೇಶದಲ್ಲಿ ಬದುಕಿದರೆ ಖಂಡಿತ ಈ ದೇಶ ವಿಶ್ವಗುರು ಆಗಲಿಕ್ಕೆ ಸಾಧ್ಯ, ದೇಶ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ. ಒಟ್ಟಿನಲ್ಲಿ ನಮ್ಮ ದೇಶ, ನಾವು ಯಾರ ವಿರೋಧಿಗಳಾಗಬೇಕು, ಈ ದೇಶವನ್ನು ಯಾರ ವಿರೋಧ ಮಾಡ್ತಾರೆ ಅವರ ವಿರೋಧಿಗಳು. ಈ ದೇಶ ಇಲ್ಲ ಅಂತಂದರೆ ನಾವು ಎಲ್ಲಿಯೂ ಇಲ್ಲ, ನಮ್ಮ ಜೀವನ ಇಲ್ಲ, ಯಾವುದಿಲ್ಲ, ನಮ್ಮ ಧರ್ಮ ಮಂದಿರಗಳು ಇಲ್ಲ, ನಮ್ಮ ಒಡ ಹುಟ್ಟಿದವರು ಇಲ್ಲ, ಯಾರೂ ಇಲ್ಲ ಅಂತ ಆಗ್ತದೆ. ಅದರಿಂದ ಬಾಕಿ ಎಲ್ಲದರಲ್ಲೂ ನಮಗೆ ನಮ್ಮ ಸಂವಿಧಾನದಲ್ಲಿ ಹಕ್ಕು ಕೊಡುವಂಥ ಕೆಲಸವನ್ನು ನಮ್ಮ ಸಂವಿಧಾನ ಬರೆಯುವಾಗ ಮಾಡಿದ್ದಾರೆ. ಯಾರಿಗೂ ಕೂಡ ಈ ದೇಶದಲ್ಲಿ ಒಬ್ಬರಿಗೆ ಎಲ್ಲದನ್ನೂ ಅಧಿಕಾರವನ್ನು ಚಲಾಯಿಸುವ ಹಕ್ಕನ್ನು ಯಾರಿಗೂ ಕೊಡಲಿಲ್ಲ. ಆ ರೀತಿಯಲ್ಲಿ ಈ ದೇಶ ನಡೆಯುವಂಥ ವ್ಯವಸ್ಥೆಗಳಲ್ಲಿ ಪ್ರಜಾಪ್ರಭುತ್ವ ದೇಶ ಇದೆ. ನಮ್ಮ ಪ್ರೀತಿ ವಿಶ್ವಾಸಗಳು ಕಡಿಮೆ ಆಗ್ತಾ ಇದೆ. ಕರ್ನಾಟಕ ಘನ ಸರ್ಕಾರದಿಂದ 50 ಲಕ್ಷ ರೂವನ್ನು ಅನುದಾನವಾಗಿ ಮಾಡಿಕೊಡುವುದಾಗಿ ನಮಗೆ ಭರವಸೆ, ಅಭಯ ವಚನವನ್ನು ಕೊಟ್ಟಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಶಾಸಕರಾಗಿರುವ ಬಡವರ ಬಂಧು, ಯುವಕರ ಕಣ್ಮಡಿಯಾಗಿರ್ತಕ್ಕಂತಹ ಅಶೋಕ್ ರೈ ಕುಮಾರ್ ಇವರಿಗೆ ಧನ್ಯವಾದವನ್ನು ಸಲ್ಲಿಸುತ್ತಾ, ಕರುವೇಲಿನ ಈ ಭವ್ಯವಾದ ಮಸೀದಿಯ ಈ ಸಭಾಂಗಣದಲ್ಲಿ ಅತ್ಯಂತ ಉತ್ತಮವಾದಂತಹ ಬಂಧುತ್ವವನ್ನು, ಭ್ರಾತೃತ್ವವನ್ನು, ಬಹುತ್ವವನ್ನು ಮೇಳೈಸುವಂತಹ ಒಂದು ಕಾರ್ಯ ನಡೀತಾ ಇದೆ. ಅಗ್ರಗಣ್ಯ ರಾಜಕೀಯ ಕ್ಷೇತ್ರದಲ್ಲಿ ಜನಾನುರಾಗಿಯಾದ ಬಹುಮಾನ್ಯರಾದ ಗೌರವಾನ್ವಿತ ರಮನಾಥ ರೈಯವರ ಆಗಮನವಾಗಿದೆ. ಅದೇ ರೀತಿ ಇದೀಗ ತಾನೇ ಈ ಕರುವೇಲು ಜಮಾತು ಏನನ್ನು ಬಯಸುತ್ತದೆ ಅನ್ನೋದನ್ನು ಹೃದಯದ ಮಾತಿನಿಂದ, ಹೃದಯದ ಧ್ವನಿಯಿಂದ ನಮ್ಮೊಂದಿಗೆ ಮಾತನಾಡಿದಂತಹ ಅಶೋಕ್ ರೈಯವರು ಅವರು ಹೇಳುತ್ತಾ ಒಂದು ಮಾತು ಅವರ ಸಮ್ಮುಖದಲ್ಲಿ ಹೇಳಲೇಬೇಕಾಗುತ್ತದೆ. ನನ್ನ ಕ್ಷೇತ್ರದಲ್ಲಿ ನನಗೆ ಈ ಒಂದು ಬೇಡಿಕೆಗಳು ಬರೋದು ಕಮ್ಮಿ, ಆದರೆ ಹೊರಗಿನ ಕ್ಷೇತ್ರಗಳಿಗೆ ನನ್ನೊಂದಿಗೆ ತುಂಬ ಬೇಡಿಕೆಗಳು ಬರುತ್ತದೆ ಅಂತ. ಅಂದರೆ ಅಶೋಕ್ ರೈಯವರು ಬರೀ ಪುತ್ತೂರಿಗೆ ಮಾತ್ರ ಅಲ್ಲ, ಇಡೀ ಕರ್ನಾಟಕಕ್ಕೆ ಕೂಡ ಒಂದು ಆವೇಶ ಅಂತ ಈ ಸಂದರ್ಭದಲ್ಲಿ ನಾವು ಮನವರಿಕೆ ಮಾಡಬೇಕು. ಹಿಂದಿನ ನಮ್ಮ ಈ ರಾಜಕೀಯ ಕ್ಷೇತ್ರದಲ್ಲಿ ದೊಡ್ಡ ವ್ಯಕ್ತಿತ್ವ ನಮ್ಮ ಮಹನೀಯರಾದ ಗೌರವಾನ್ವಿತ ರಮನಾಥ ರೈಯವರು, ಅವರ ಆ ಒಂದು ನಿರ್ದೇಶನದಲ್ಲಿ, ಅವರ ಗರಡಿಯಲ್ಲಿ, ಅವರ ಎಲ್ಲ ರೀತಿಯ ಮಾರ್ಗದರ್ಶನದಲ್ಲಿ ಮುಂದುವರಿಯುತ್ತಿರುವಂತಹ ನಮ್ಮ ಅಶೋಕ್ ರೈಯವರು, ಇವಾಗ ನಾವು ಅಶೋಕ್ ರೈಯವರು ಮಾಡಿದಂತಹ ಒಂದು ಮಾತು, ಈ ದೇಶ, ಈ ಮಣ್ಣು ನಮ್ಮದು,
ಈ ಗಾಳಿ ನಮ್ಮದು, ಕಲಕಲನೆ ಹರಿಯುತ್ತಿಹ ನೀರು ನಮ್ಮದು, ಕಣ್ಣ ಕಣ್ಣದಲ್ಲಿ ಭಾರತೀಯ ರಕ್ತ ನಮ್ಮದು. ಆ ರೀತಿಯಲ್ಲಿ ಈ ಮಣ್ಣಿನ ಗುಣ ಭ್ರಾತೃತ್ವವನ್ನು ಮೇಳಿಸುವಂತಹ ಮಾತನ್ನು ಕೂಡ ಆಡಿದ್ದಾರೆ. ಅದೇ ಇಬ್ರಾಹಿಂ ಸುತಾರ್ ಅವರ ಮಾತಲ್ಲಿ ಒಂದು ಮಾತು ನನಗೆ ನೆನಪಾಗ್ತಾ ಇದೆ. ಅದೇನೆಂದರೆ ಅವರ ಅತ್ಯಂತ ಈ ಮಣ್ಣಿನ ಗುಣ ಪರಸ್ಪರ ಬಂಧುತ್ವ. ಇಲ್ಲಿ ಆ ಬಂಧುತ್ವದ ಬಗ್ಗೆ ಒಂದು ಪ್ರಾರ್ಥನೆಯನ್ನು ಇಬ್ರಾಹಿಂ ಸುತಾರ್ ಅವರು ಹೇಳಿದ್ದಾರೆ. ಅವರ ಪ್ರಾರ್ಥನೆ ಹೇಗಿತ್ತು ಅಂದರೆ, ಮಣ್ಣಿನಿಂದ ಆದ ಮಡಕೆ ಮಣ್ಣಿಗಣ್ಯವೇ, ಹೊನ್ನಿನಿಂದ ಆದ ಒಡವೆ ಹೊನ್ನಿಗಣ್ಯವೇ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭೋ ದೂರವಾಗಲಿ. ಇದು ಇಬ್ರಾಹಿಂ ಸುತಾರ್ ಅವರವರ ಆ ಪ್ರಾರ್ಥನೆಯ ಒಂದು ಧ್ವನಿ. ಆ ಧ್ವನಿಯನ್ನು ಎತ್ತಿ ಹಿಡಿದು ಅಶೋಕ್ ರೈ ಅವರು ಇವಾಗ ನಮ್ಮೊಂದಿಗೆ ಮಾತನಾಡಿದ್ದಾರೆ. ಇದು ಬಂಧುತ್ವ, ಪರಸ್ಪರ ಜೋಡಿಸುವ, ಸೇರಿಸುವ. ಹಚ್ಚುವೆನು ಹಣತೆಯನ್ನು ದೀಪಗಳನ್ನು ಬೆಳಗಿಸುವಂತಹ, ಹೃದಯ ದೀಪಗಳನ್ನು ಬೆಳಗಿಸುವಂತಹ ಒಂದು ಕಾರ್ಯ ಇದು. ಈ ಮಣ್ಣಿನಲ್ಲಿ ಅದೇ ಶಾಶ್ವತ. ಕಾರಣ ಈ ಮಣ್ಣಿನಲ್ಲಿ ಪ್ರಥಮವಾಗಿ ಆ ಮೊಳಗಿದಂತಹ ಶ್ಲೋಕ, ಮಾನಿಷಾದ ಪ್ರತಿಷ್ಠಾತ್ವ ಮಗಮ ಶಾಶ್ವತೀ ಸಮ ಮಿದುಕ ಉಂಚಯ ದುನಾದೇಗ ಮವದಿ ಕಾಮ ಮೋಹಿತಂ. ಈ ಭೂಮಿಯಲ್ಲಿ ಒಂದು ಹನಿ ರಕ್ತ ಇಲ್ಲಿ ಬೀಳಬಾರದು ಅನ್ನುವ ವಾಲ್ಮೀಕಿ ಮಹರ್ಷಿಯ ಈ ಭಾರತದ ಆ ಪ್ರಥಮ ಶ್ಲೋಕ ಅಂತ ಪರಿಗಣಿಸಲ್ಪಟ್ಟಂತಹ ಆ ಮಾನಿಷಾದ, ಈ ಮಣ್ಣಿನಲ್ಲಿ ಬೆಳಗಿದ್ದೇ ಆದರೆ ಪ್ರವಾದಿಯವರು 1400 ವರ್ಷಗಳ ಹಿಂದೆ ಆ ಅರೇಬಿಯನ್ ಭೂಮಿಯಲ್ಲಿ ಹೇಳಿದ ಮಾತು, ಯಾ ಯುಹನ್ನಾಸ್, ಓ ಮನುಷ್ಯರೇ, ಇನ್ನ ದಿಮಾಅಕುಂ ವ ಅಮ್ವಾಲಕುಂ ವ ಅರಾಲಕುಂ ಅಲೈಕುಂ ಹರಾಮ್. ಯಾರು ಯಾರ ಮಾನವನ್ನು ಹಾನಿ ಮಾಡಬಾರದು, ಯಾರು ಯಾರ ರಕ್ತವನ್ನು ಹರಿಸಬಾರದು, ಯಾರು ಯಾರ ಸ್ವತ್ತನ್ನು ಅಪಹರಣ ಮಾಡಬಾರದು. ಇದಾಗಿತ್ತು ಪ್ರವಾದಿಯವರ ಸಂದೇಶ. ಆ ಪ್ರವಾದಿಯವರು ಅಲ್ಲಿ ಪ್ರಾರ್ಥನೆಯನ್ನ ಕಳಿಸಿಕೊಟ್ಟದ್ದು, ಅಲ್ಲಾಹುಮ್ಮ ಅಂತ ಸಲಾಂ ವ ಮಿಂಕ ಸಲಾಂ ವ ಇಲೈಕ ಯರ್ಜು ಸಲಾಂ. ಈ ಭಾಂಗ ಧ್ವನಿ ಮೊಳಗುವಾಗ ಅಲ್ಲಾಹು ಅಕ್ಬರ್ ಅಂತ ಹೇಳಿದರೆ, ಏಕೋ ದೇವ ಸರ್ವಭೂತೇಷು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾದಿವಾಸ ಸಾಕ್ಷಿ ಕೇವಲೋ ನಿರ್ಗುಣಸ್ಯ. ಏಕ ಶಕ್ತಿ ಅಂತ ಆ ಉಪನಿಷತ್ತುವಿನಲ್ಲಿ ಹೇಳಿದ್ದಾರೆ. ಅದೇ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತಿಗೆ ಹೇಳಿದು, ಲಾ ಇಲಾಹ ಇಲ್ಲಲ್ಲಾಹ್, ಪರಮ ಶಕ್ತಿ, ಪರಮವಾದ ಶಕ್ತಿ ಒಂದೇ ಒಂದು ಅನ್ನೋದಾಗಿದೆ. ಇನ್ನು ಈ ಮಸೀದಿಯಲ್ಲಿ ಭಕ್ತರು ಬಂದು ಪ್ರಾರ್ಥನೆ ನಡೆಸುವಾಗ ಅವರು ಹೇಳೋದು, ಅರ್ ರಹ್ಮಾನಿರ್ ರಹೀಮ್, ಪರಮ ಕರುಣಾಮಯ್ಯಾದ ಅಲ್ಲಾಹನೇ, ಎಲ್ಲರಿಗೂ ಕೂಡ, ಮುಸಲ್ಮಾನರಿಗೆ ಮಾತ್ರ ಅಲ್ಲ, ರಬ್ಬುಲ್ ಆಲಮೀನ್, ಲೋಕವನ್ನು ಪಾಲನೆ ಮಾಡುವ, ಲೋಕದಲ್ಲಿ ಯಾರೆಲ್ಲ ಇದ್ದಾರೆ, ಮನುಷ್ಯರು ಮಾತ್ರ ಅಲ್ಲ, ಜೀವಿಗಳಿವೆ, ಇವೆಲ್ಲದಕ್ಕೂ ಕೂಡ ಅದರ ಪ್ರಾರ್ಥನೆಯಾಗಿ ನೋಡಿ. ಹಾಗೆ ಆ ರೀತಿಯ ಪ್ರಾರ್ಥನೆಗಳು ಮಸೀದಿಯಲ್ಲಿ ನಡೀತಾ ಇವೆ. ನಮಾಜು ಬಳಿಕ ಅಲ್ಲಾಹುಮ್ಮ ಅಂತ ಸಲಾಂ. ಅದೇ ಪ್ರಾರ್ಥನೆಯು ಇಲ್ಲಿ ನಾವು ಹಿಂದೂ ಬಾಂಧವರಿಂದ ಕೇಳ್ತೇವೆ. ಅವರ ಆ ದೇವಸ್ಥಾನದಲ್ಲಿ ಓಂ ಭೂರ್ಭುವಸ್ಸುವ ತತ್ವಿತ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯ. ಈ ಭಕ್ತಿಯಿಂದ ನಮ್ಮ ಹೃದಯಗಳು, ನಮ್ಮ ಮನಸ್ಸುಗಳು ಅರಳಬೇಕು ಅನ್ನುವುದಾಗಿದೆ. ಇಲ್ಲಿ ನಮ್ಮ ಪ್ರಯತ್ನ ಈ ಮಸೀದಿಗಳಿಂದ, ಈ ಸತ್ಕರ್ಮಗಳಿಂದ ನಮ್ಮ ಉದ್ದೇಶವೇನು? ನಮ್ಮ ಭಾವನೆಗಳು ಅರಳಬೇಕು, ಜೋಡಣೆಯಾಗಬೇಕು. ಈ ರೀತಿಯ ಒಂದು ಸುಂದರವಾದಂತಹ ಒಂದು ಭಾವನೆಯನ್ನ, ಒಂದು ಉದ್ದೇಶವನ್ನ ನಮ್ಮ ಅಶೋಕ್ ರೈ ಅವರು ನಮ್ಮ ಮುಂದಿಟ್ಟಿದ್ದಾರೆ. ಇನ್ನು ರಮನಾಥ್ ರೈ ಅವರು ಕೂಡ ಹಿಂದಿನಿಂದಲೇ ಪ್ರತಿಯೊಂದು ವೇದಿಕೆಗಳಲ್ಲಿ ಅವರು ಈ ಸೌಹಾರ್ದತೆಯನ್ನಲ್ಲದೆ, ಮಾನವೀಯತೆಯ ಮೌಲ್ಯಗಳನ್ನಲ್ಲದೆ ಬೇರೆ ಯಾವುದನ್ನು ಕೂಡ ಒಂದೇ ಒಂದು ಧ್ವನಿಯಾಗಿ, ಒಂದೇ ಒಂದು ದಿನ ಅವರ ಬದುಕಿನಲ್ಲಿ ನಾವು ಕಾಣಲಿಲ್ಲ ಅನ್ನುವ ಸತ್ಯವನ್ನು ಹೇಳುವುದ. ಈ ನಮ್ಮ ನಾಯಕರು ನಿಜವಾಗಿಯೂ ನಿಮ್ಮೊಂದಿಗೆ ನಾವಿದ್ದೇವೆ. ನಮಗೆ ಬೇಕಾಗಿರೋದು ಒಂದು ಧರ್ಮಾಧಾರಿತವಾದಂತಹ ಒಂದು ವ್ಯವಸ್ಥೆ ಅಲ್ಲ. ಆ ಸಂವಿಧಾನದಲ್ಲಿ ಧರ್ಮಗಳಿಗೆ ಅವಕಾಶವಿದೆ. ಆ ಸಂವಿಧಾನ ನಮ್ಗೆ ಕೊಟ್ಟದ್ದು ಧರ್ಮದ ಅವಕಾಶ, ಅದು ಮಾತ್ರ ಸಾಕು. ಅಂಬೇಡ್ಕರ್ ಅವರು ಯಾವ ಉದ್ದೇಶವಿಟ್ಟುಕೊಂಡು 20ನೇ ಆರ್ಟಿಕಲ್ ನಮಗೆ ಏನು ಕೊಟ್ಟಿದ್ದಾರೆ, ಆ ಧರ್ಮದ ಆಚರಣೆ, ಅದರ ಅನುಷ್ಠಾನ ಕರ್ಮಗಳಿಗೆ ಎಲ್ಲ ಧರ್ಮದವರು ಇಲ್ಲಿ ಉದ್ಧಾರ ಆಗಬೇಕು, ಎಲ್ಲರೂ ಅಭಿವೃದ್ಧಿ ಆಗಬೇಕು, ಎಲ್ಲರ ಕ್ಷೇತ್ರಗಳು ಅಭಿವೃದ್ಧಿ ಆಗಬೇಕು. ಆ ರೀತಿಯಲ್ಲಿ ನಾವು ಪರಸ್ಪರ ಹೊಂದಾಣಿಕೆಯಿಂದ ನಮ್ಮ ಭಾರತದ ಆ ಭವ್ಯ ಪರಂಪರೆ, ಅದು ಜಾತ್ಯತೀತ ಮೌಲ್ಯ ಅನ್ನೋದು ನಮ್ಮ ರಾಜರುಗಳ ಕಾಲದಲ್ಲಿ ಇತ್ತು. ಅದೇ ಹೋರಾಟದ ಭೂಮಿಯಲ್ಲಿ ಇದ್ದು ನನಗೆ ನೆನಪಾಗ್ತಾ ಇಸ್ಮಾಯಿಲ್ ಖಾನ್, ರಾಮ್ ಪ್ರಸಾದ್ ಬಿಸ್ಮಿಲ್ ಪರಸ್ಪರ ಜೊತೆ
ಜೊತೆಯಾಗಿ ಕೈ ಹಿಡಿದು ಅವರು ನೇಣಿನ ಕಂಬಕ್ಕೆ ಏರಿದವರು. ಏಳಿ ಎದ್ದೇಳಿ ಮಲಗುವಿರ ನಿದ್ದೆಯಲ್ಲಿ, ಕೇಳಿ ಮಸೀದಿಯ ಬಾಂಗ್ ಶಂಖ ಗಂಟೆಗಳ ನಾದ ನೀನಾದ, ಕರೆಯುತಿಹರಿಲ್ಲಿ ನಿಮ್ಮ ಗುರಿಯ ತೋರಿ ತೋರಿ. ಅಂದರೆ ಇಶ್ಫಾಕುಲ್ಲಾ ಖಾನ್ ಮತ್ತು ರಾಮ್ ಪ್ರಸಾದ್ ಬಿಸ್ಮಿಲ್ ಇಬ್ಬರು ಹೇಳಿದ್ದೇನು, ನೇಣಿನ ಕಂಬಕ್ಕೆ ಏರುವಾಗ ಮಸೀದಿಯಿಂದ ಕೇಳುವ ಭಾಂಗ್, ದೇವಸ್ಥಾನದಿಂದ ನಮಗೆ ಕಾಣಿಸುವಂತಹ ಶಂಖ, ಅದೇ ರೀತಿ ಆ ಚರ್ಚಿನಿಂದ ನಾವು ಕೇಳಿಸುವಂತಹ ಗಂಟೆ, ಇವೆಲ್ಲವೂ ಕೂಡ ಭಾರತೀಯರೇ ನೀವು ಒಂದಾಗಿ ಎನ್ನುವ ಭಾವನೆ ಧ್ವನಿಯಾಗಿದೆ ಅಂತ ಆಗಿತ್ತು. ಆ ರೀತಿಯಲ್ಲಿ ಇನ್ನೂ ಕೂಡ ಈ ಉಜ್ವಲವಾದ ಭಾರತದ ಭವಿಷ್ಯವಿರೋದು ಈ ಭ್ರಾತೃತ್ವದಲ್ಲಿ, ಈ ಬಂಧುತ್ವದಲ್ಲಿ. ಆ ರೀತಿಯಾಗಿ ರಾಜಕೀಯ ದುರೀಣದ ತಾವುಗಳು ಮುಂದೆ ಹೋಗುವಾಗ ಖಂಡಿತವಾಗಿಯೂ ಧಾರ್ಮಿಕ ನಾವೆಲ್ಲರೂ ಕೂಡ ಈ ಭಾವೈಕ್ಯತೆಯನ್ನ, ಈ ಭ್ರಾತೃತ್ವವನ್ನು ಉಳಿಸುವುದಕ್ಕಾಗಿ ನಮ್ಮ ಮಸೀದಿಗಳನ್ನು ಖಂಡಿತವಾಗಿ ನಾವು ಹೇಳ್ತಾ ಇದ್ದೇವೆ. ನಮ್ಮ ಮಸೀದಿಗಳಿಂದ ಈ ಭಾರತದ ರಾಷ್ಟ್ರದ ಪ್ರಜ್ಞೆಯನ್ನು ಬಲಗೊಳಿಸುವ, ಅದೇ ರೀತಿ ಭ್ರಾತೃತ್ವವನ್ನು ಉಳಿಸುವ ಪ್ರಯತ್ನಕ್ಕಾಗಿ 100% ಫಲಿತಾಂಶ ನಾವು ಖಂಡಿತವಾಗಿ ಪ್ರಯತ್ನಿಸುತ್ತೇವೆ ಅನ್ನುವಂತಹ ಭರವಸೆಯನ್ನು ಕೊಡುತ್ತ ಈ ಕರವೇಲ್ನ ಈ ಮಸೀದಿಗೆ ಬೇಕಾದಂತಹ ಎಲ್ಲ ಸವಲತ್ತನ್ನು, ಬೇಕಾದ ಆರೋಗ್ಯಕರವಾಗಿರುವಂತಹ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡಬೇಕು, ಅದು ನಿರೀಕ್ಷೆ ಇದೆ ಅಂತ ಹೇಳುತ್ತಾ ನನ್ನ ಮಾತಿಗೆ ನಾನು ವಿರಾಮ ಇದ್ದೇನೆ. ಜನಸೇವೆಗಾಗಿಯೇ ಜೀವನವನ್ನೇ ಮುಡಿಪಾಗಿಟ್ಟ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಶಾಸಕರಾಗಿರುವ ಅಶೋಕ್ ಕುಮಾರ್ ರೈ ಇವರು ಪುಣಚದಲ್ಲಿ ಅಶೋಕ ಜನಮನ ಕಾರ್ಯಕ್ರಮ ಇರುವುದರಿಂದ ಇದೀಗ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅಭಯ ವಚನವನ್ನು ಕೊಟ್ಟು ಇದೀಗ ಈ ಸಾಲು ಹೊದಿಸಿ ಗೌರವಿಸಬೇಕಾಗಿ ತಮ್ಮೊಂದಿಗೆ ಪ್ರೀತಿಯಿಂದ ಕೇಳಿಕೊಳ್ಳುತ್ತಾ ಇದ್ದೇನೆ.